ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಹೊಸ ರೆಸಿಪಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಈ ರೆಸಿಪಿ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಕಿದ್ರು ಮಾಡಿ ತಿನ್ಬೋದು, ಇಲ್ಲ ಮಧ್ಯಾಹ್ನದ ಊಟಕ್ಕೂ ಬೇಕಿದ್ರು ಮಾಡಿ ತಿನ್ಬೋದು, ಅದು ಅಲ್ಲ ಅಂದರೆ ರಾತ್ರಿ ಊಟಕ್ಕೆ ಬೇಕಿದ್ರು ಮಾಡಿ ತಿನ್ಬೋದು. ಈ ರೀತಿಯ ಒಂದು ರೆಸಿಪಿ ಖಂಡಿತ ಎಲ್ರಿಗೂ ಇಷ್ಟ ಆಗ್ಬೋದು. ಬನ್ನಿ ನೋಡೋಣ ಏನು ಅಂತ. ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಇದಕ್ಕೆ ನಾನು ಮೊದಲು ಬಾಳೆ ಎಲೆ ಬೇಕು. ಬಾಳೆ ಎಲೆ ತಗೊಂಡಿದ್ದೀನಿ ನಾನು. ಈ ರೀತಿಯ ಸಣ್ಣ ಸಣ್ಣ ಪೀಸ್ ಸಾಕು, ನಮಗೆ ದೊಡ್ಡ ಬಾಳೆ ಎಲೆ ಬೇಕು ಅಂತ ಏನಿಲ್ಲ. ನೋಡಿ, ಈ ರೀತಿಯಾದ ಸಣ್ಣ ಸಣ್ಣ ಪೀಸ್ ತಗೊಂಡ್ರೆ ಆಯ್ತು. ಮೊದಲು ಇದನ್ನ ಬಾಡಿಸ್ಬೇಕು ಬಿಸಿಗೆ. ನೋಡಿ, ಸ್ವಲ್ಪ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಈ ರೀತಿ ಬಾಡಿಸ್ತಾ ಇದ್ದೀನಿ. ನೋಡಿ, ಈ ರೀತಿ. ಆವಾಗ ನಾವು ಫೋಲ್ಡ್ ಮಾಡುವಾಗೆಲ್ಲ ಹರಿಯಲ್ಲ ಬಾಳೆ ಎಲೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಎಲ್ಲ ಬಾಳೆ ಎಲೆ ಇದೇ ರೀತಿ ನಾನು ಮಾಡಿ ತರ್ತೀನಿ. ನೋಡಿ, ಅದನ್ನ ಮೊದಲು ನಾನು ಚೆನ್ನಾಗಿ ತೊಳೆದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಆಮೇಲೆ ಇದನ್ನ ಈ ರೀತಿ ಮಾಡ್ತಾ ಇರೋದು. ನೋಡಿ, ಈ ರೀತಿ ಇದೇ ರೀತಿ ಎಲ್ಲ ಬಾಳೆ ಎಲೆ ಮಾಡಿ ತರ್ತೀನಿ, ಬಾಡಿಸಿ ತರ್ತೀನಿ. ಆಮೇಲೆ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಉಪ್ಪೆಲ್ಲ ಕಡೆ ಹೋಗ್ಲಿ. ಆಮೇಲೆ ಇದಕ್ಕೆ 1 ಕಪ್ ನೀರು, ಬಿಸಿನೀರನ್ನಲ್ಲ ಸಾದಾ ನೀರು ಉಪಯೋಗಿಸ್ತಾ ಇರೋದು. 1 ಕಪ್ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಇದು ಸ್ವಲ್ಪ ನೀರು ಹಿಟ್ಟಾದ್ರೂ ಪರವಾಗಿಲ್ಲ, ಸ್ವಲ್ಪ ಗಟ್ಟಿ ಆದ್ರೂ ಪರವಾಗಿಲ್ಲ. ನೋಡಿ, ಒಂದ್ಸಲ ಇದನ್ನ 1 ಕಪ್ ನೀರು ಸಾಕು. ಇವಾಗ ನೋಡಿ, ನಮ್ಮ ಹಿಟ್ಟು ನೋಡಿ ಇವಾಗ ಈ ರೀತಿ ಇದೆ. ಕರೆಕ್ಟ್ ಆಗಿ ಈ ರೀತಿ ಇದ್ರೆ ಸಾಕು. ನೋಡಿ, ಸಾಕು. ಇದನ್ನೊಂದು ಸೈಡಲ್ಲಿ ಇಟ್ಬಿಡಿ. ಇವಾಗ ಹಿಟ್ಟೆಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಚಿಕನ್. ಒಂದು ಮಸಾಲ ರೆಡಿ ಮಾಡಬೇಕು. ನಾನಿಲ್ಲಿ ಚಿಕನ್ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಮೊಟ್ಟೆ ಬೇಕಿದ್ರೆ ಮೊಟ್ಟೆ ಉಪಯೋಗಿಸ್ಬೋದು, ಅಥವಾ ನಿಮಗೆ ವೆಜ್ ಬೇಕಿದ್ರೆ ತರಕಾರಿ ಕೂಡ ಉಪಯೋಗಿಸ್ಬೋದು. ನೋಡಿ, ನಾನಿಲ್ಲಿ ಬೋನ್ಲೆಸ್ ಪೀಸ್ ಒಂದು 4 ಪೀಸ್ ತಗೊಂಡಿದ್ದೀನಿ. ಅದನ್ನ ಈ ರೀತಿ ಸಣ್ಣಕ್ಕೆ ಪೀಸ್ ಮಾಡ್ತೀನಿ. ನೋಡಿ, ತುಂಡು ಮಾಡಿ ರೆಡಿ ಆಗಿದೆ ಇದು ಕೂಡ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ, ಒಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 2.5 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ಮೊದಲು. ಆಮೇಲೆ ಇದು ಚೆನ್ನಾಗಿ ಬಿಸಿ ಆಗ್ಲಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಅದ್ರ ಜೊತೆನೆ 1 ಕಾಯಿ ಮೆಣಸು ಕೂಡ ಹಾಕ್ತೀನಿ. ಒಂದ್ಸಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಅದೇ ರೀತಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಲಿ. ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು 1 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿ ಇಟ್ಟಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಬೇಕು. ನಾನಿಲ್ಲಿ ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಉದ್ದಕ್ಕೆ ಬೇಕಿದ್ರೆ ಉದ್ದಕ್ಕೂ ತುಂಡು ಮಾಡ್ಬೋದು, ತೊಂದ್ರೆ ಏನಿಲ್ಲ. ಸಣ್ಣಕ್ಕೆ ತುಂಡು ಮಾಡಿಬಿಟ್ರೆ ನಾವು ಮಸಾಲೆ ಮಾಡುವಾಗ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನೀವು ಚೆನ್ನಾಗಿ ಫ್ರೈ ಆಗ್ಲಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಎಲ್ಲ ಚೇಂಜ್ ಆಗ್ಬೇಕು. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿ ಇವಾಗ ರೆಡಿ ಆಗಿದೆ. ಈ ರೀತಿ ಇದೆ. ಆಮೇಲೆ ಇದಕ್ಕೆ ನಾವಿಲ್ಲಿ ತುಂಡು ಮಾಡಿಟ್ಟಂತಹ ಚಿಕನ್, ಸಣ್ಣ ಸಣ್ಣ ಪೀಸ್ ಆಗಿ ತುಂಡು ಮಾಡಿಟ್ಟಂತಹ ಚಿಕನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಈ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಬೇಕು ಈ ರೆಸಿಪಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಫ್ರೈ ಆಗುವಾಗ ಒಳ್ಳೆ ಕಲರ್ ಚೇಂಜ್ ಬರುತ್ತೆ, ವೈಟ್ ಕಲರ್ ಬರುತ್ತೆ. ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು, ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹುಡಿನೂ ಹಾಕ್ತಾ ಇದ್ದೀನಿ. ಆಮೇಲೆ ಮೆಂತೆ ಹುಡಿ ಅದೇ ರೀತಿ ಒಂದು 1/4 ಟೀ ಸ್ಪೂನ್ ಸಾಕು. ಒಂದ್ಸಲ ಇದನ್ನ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಚೆನ್ನಾಗಿ ಎಳಿಬೇಕು. ನಾನಿವಾಗ ಉಪ್ಪು ಈರುಳ್ಳಿಗೆ ಹಾಕೊಂಡಿದ್ದೆ, ಪುನಃ ಸ್ವಲ್ಪ ಹಾಕೊಂಡಿದ್ದೀನಿ. ನೀವು ಟೇಸ್ಟ್ ನೋಡ್ಕೊಂಡು ಇವಾಗಲೇ ಉಪ್ಪು ಹಾಕೊಳ್ಳಿ. 1 ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ ಹಾಕಿದ್ದೀನಿ. 2 ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೀನಿ, 2 ಟೀ ಸ್ಪೂನ್. ಆಮೇಲೆ 1.5 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಹಾಕ್ತೀನಿ. ಇದು ಮನೆಯಲ್ಲೇ ಮಾಡಿರುವಂತ ಮೆಣಸಿನ ಹುಡಿ. ನೀವು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನಾನು ಹೇಳಿದ್ದೀನಿ ನೋಡ್ಕೊಂಡು ಇವಾಗಲೇ ಸೇರಿಸ್ಕೊಳ್ಳಿ, ಕಡಿಮೆ ಇದ್ರೆ. ನಾನು ಸೇರಿಸಿದ್ದೆ ಎಡೆಗೆ. ನೋಡಿ, ಎಲ್ಲ ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಒಂದು ಅರ್ಧ ಟೊಮೆಟೊ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಹುಳಿಗೆ ನಾನಿಲ್ಲಿ ಇಷ್ಟು ಟೊಮೆಟೊ ಮಾತ್ರ ಹಾಕ್ತಾ ಇರೋದು. ನಿಮ್ಗೆ ಹುಳಿ ಕಡಿಮೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಹುಣಸೆಹಣ್ಣಿನ ಜ್ಯೂಸು ಸೇರಿಸ್ಬೋದು ಇದಕ್ಕೆ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗ್ಲಿ. ಇವಾಗ ಇನ್ನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ನೋಡಿ, ಈ ರೀತಿ ಬೇಯಿಸೋದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು. ಒಂದು ಅರ್ಧ ಕಪ್ಪಿನಷ್ಟು ನೀರು ಸೇರಿಸ್ತಾ ಇದ್ದೀನಿ ಇದಕ್ಕೆ.
ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಉಪ್ಪು ಹುಳಿ ಏನಾದ್ರೂ ಕಡಿಮೆ ಇದ್ರೆ ಇವಾಗ ಸೇರಿಸ್ಕೊಳ್ಳಿ. ಇನ್ನು ಇದು ಸ್ವಲ್ಪ ಹೊತ್ತು ಒಂದು ಬೇಯಲಿ, ಒಂದು 15 ನಿಮಿಷ ಅಥವಾ 10 ನಿಮಿಷ ಚೆನ್ನಾಗಿ ಬೇಯಲಿ ಇದು. ನೋಡಿ ಇವಾಗ ಬೆಂದು ರೆಡಿ ಆಗಿದೆ, ಸಾಕು. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ ನಮ್ಮ ಚಿಕನ್ ಹಾಕಿಟ್ಟಂತಹ ಮಸಾಲ ಇಲ್ಲಿ ರೆಡಿ ಆಗಿದೆ, ಸಾಕು. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಇದೆ, ಸಾಕು. ಇನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾವಿಲ್ಲಿ ಬಾಡಿಸಿದಂತ ಎಲೆಯನ್ನ ಸ್ವಲ್ಪ ಈ ರೀತಿ ಕ್ಲೀನ್ ಮಾಡಬೇಕು. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಹಿಟ್ಟು ಈ ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ನೋಡಿ ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ನಾವಿಲ್ಲಿ ಮಾಡಿಟ್ಟಂತಹ ಚಿಕನ್ ನ ಮಸಾಲ, ಇಲ್ಲಿ ಚಿಕನ್ ಅಥವಾ ಎಗ್ ಅಥವಾ ವೆಜ್ ನಿಮ್ಗೆ ಯಾವ್ದು ಇಷ್ಟನೋ ಅದಿಲ್ಲಿ ಮಾಡ್ಬೋದು ಮಸಾಲೆ. ಫುಲ್ ಆಗಿ ಸ್ಪ್ರೆಡ್ ಮಾಡ್ಬಿಟ್ಟು ಇದನ್ನ ನೋಡಿ ಈ ರೀತಿ ಫೋಲ್ಡ್ ಮಾಡ್ಬಿಟ್ರೆ ಆಯ್ತು. ಕೈಯಲ್ಲಿ ತಟ್ಟಬೇಕು ಆ ರೀತಿ ಏನಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಹಿಟ್ಟು ರೆಡಿ ಮಾಡಿದ್ದೀನಿ. ನೋಡಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ. ಸ್ವಲ್ಪ ಹಿಟ್ಟು ಹಾಕೊಳ್ಳಿ, ಅದ್ರ ಮೇಲ್ಗಡೆ ಮಸಾಲ ಹಾಕೊಳ್ಳಿ, ಆಮೇಲೆ ಒಂದ್ಸಲ ಈ ರೀತಿ ಫೋಲ್ಡ್ ಮಾಡ್ಬಿಟ್ರೆ ಆಯ್ತು. ನೋಡಿ ರೆಡಿ ಆಯ್ತು. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿಟ್ಟಿದ್ದೆ, ಅದರಲ್ಲಿ ನಾನು ಇದನ್ನ ಇಟ್ಬಿಟ್ಟು ಬೇಯಿಸ್ತೀನಿ. ಎಲ್ಲ ಹಾಕಿದ್ದೀನಿ. ಒಂದು 15 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸಿ ಇದು ರೆಡಿ ಆಗಿದೆ. ನೋಡಿ ನಮ್ಮ ಚಿಕನ್ ಹಾಕ್ಬಿಟ್ಟು ಮಾಡಿರುವಂತ ಒಂದು ಬಾಳೆ ಎಲೆಯ ರೆಸಿಪಿ ನೋಡಿ ಈ ರೀತಿ ಇದೆ. ಇದಕ್ಕೆ ಬೇರೆ ಎಕ್ಸ್ಟ್ರಾ ಸರ್ವ್ ಮಾಡೋದಿಕ್ಕೆ ಕರಿ ಏನು ಬೇಡ. ನೋಡಿ ಇಷ್ಟೇ ಇದ್ರೆ ಸಾಕು, ತುಂಬಾನೇ ಚೆನ್ನಾಗಿರುತ್ತೆ ಇದು. ನೋಡಿ ಈ ರೀತಿ ಇದೆ, ಎಲ್ರಿಗೂ ಖಂಡಿತ ಇಷ್ಟ ಆಗ್ಬೋದು. ಚಿಕನ್ ಇಷ್ಟ ಇಲ್ಲದವರು ಮೊಟ್ಟೆ ಹಾಕೋಬಹುದು, ಮೊಟ್ಟೆ ಚಿಕನ್ ತಿನ್ನದವರು ವೆಜ್ ಹಾಕೋಬಹುದು. ಆಲೂಗಡ್ಡೆ, ಬಟಾಣಿ, ಆಮೇಲೆ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದೆಲ್ಲ ಹಾಕ್ಬಿಟ್ಟು ಮಸಾಲ ರೆಡಿ ಮಾಡ್ಬೋದು. ನೋಡಿ ನಮ್ಮ ಸ್ಪೆಷಲ್ ಆಗಿರುವಂತ ಒಂದು ವೆರೈಟಿ ಆಗಿರುವಂತ ಒಂದು ರೆಸಿಪಿ ಇಲ್ಲಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.